ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ. ಸೊ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ. ಸೊ ಮೊಟ್ಟ ಮೊದಲನೇ ಬಾರಿ ಯಾರಾಯಿತು ಇವತ್ತು ಈ ಒಂದು ದೇವರ ವಾಕ್ಯದ ವಿಡಿಯೋ ನೋಡ್ತಾ ಇದ್ದೀರಾ? ಸೊ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮಗೆ ಇನ್ನೂ ದೇವರ ವಾಕ್ಯದ ಬಗ್ಗೆ ನೀವು ತಿಳಿದುಕೊಳ್ಬೇಕು, ದೇವರ ವಾಕ್ಯವನ್ನು ನೋಡಬೇಕೆಂಬುದಾಗಿ ನೀವು ಇಷ್ಟಪಟ್ಟರೆ, ಸೊ ನನ್ನ ಚಾನೆಲ್ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಪಾಸ್ಟರ್ ಪ್ರವೀಣ್ ಕುಮಾರ್, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಅನೇಕ ಜನರಿಗೆ ಈ ವಾಕ್ಯದ ವಿಡಿಯೋವನ್ನು ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸೊ ದೇವರು ನಮಗೆ ಇವತ್ತು ಕೊಟ್ಟಂತಹ ವಾಗ್ದಾನ ವಚನ ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಅಹಂಕಾರಿಗಳಾಗಿರುವಾಗ ನಮಗೆ ಯಾರು ಎದುರಿಸ್ತಾರೆ? ದೇವರು ಎದುರಿಸ್ತಾರೆ. ಇವತ್ತು ನಿನ್ನ ಜೀವನದಲ್ಲಿ ಅಹಂಕಾರದಿಂದ, ದುರಾಂಕಾರದಿಂದ ನೀ ಮೆರೆಯುವುದಾದರೆ ದೇವರು ನಿನಗೆ ಎದುರಿಸ್ತಾರೆ. ಅದಕ್ಕೆ ನೀನು ಇವತ್ತು ದೀನನಾಗಿ ಇದ್ದರೆ, ಸೊ ದೇವರು ನಿನಗೆ ಏನು ಮಾಡ್ತಾರೆ? ಕೃಪೆಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಿನ್ನ ಜೀವನದಲ್ಲಿ ನೀನು ಅಹಂಕಾರಿಯಾಗಿ ಮೆರೆಯುವಾಗ, ಸೊ ದೇವರು ನಿನಗೆ ಎದುರಿಸ್ತಾರೆ. ಆ ದೇವರು ನಿನಗೆ ಎದುರಿಸುವಾಗ ಅದನ್ನು ಸಹಿಸುವಂಥ, ತಟ್ಟುಕೊಳ್ಳುವಂಥ ಶಕ್ತಿ ನಿನ್ನಲ್ಲಿರುವುದಿಲ್ಲ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೀನನಾಗಿ ಆತನ ಕೃಪೆಯನ್ನು ಹೊಂದಿಕೋ. ಅಹಂಕಾರಿಯಾಗಿ ಮೆರೆದಂತೆ, ಆತನಿಗೆ ನೀನು ಎದುರಾಗದಂತೆ, ದೇವರು ಯೇಸು ಕ್ರಿಸ್ತನಿಗೆ ಎದುರಾಗದಂತೆ ಆತನಲ್ಲಿ ಇದ್ದುಕೊಂಡು ದೀನನಾಗಿ ಬದುಕಿದಾಗ ದೇವರು ಖಂಡಿತ ನಿನಗೆ ಕೃಪೆಯನ್ನು ಅನುಗ್ರಹಿಸ್ತಾರೆ. ಅಂದರೆ ಅಹಂಕಾರಿಗಳಾಗಿ ನಾವು ಇರುವಾಗ ದೇವರ ಕೃಪೆ ನಮಗೆ ಸಿಗೋದಿಲ್ಲ. ನಾವು ದೀನರಾಗಿದ್ದಾಗ ಮಾತ್ರ ದೇವರ ಕೃಪೆ ನಮಗೆ ಅನುಗ್ರಹವಾಗ್ತದೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಜೀವನದಲ್ಲಿ ಕೂಡ, ಸೊ ದೇವರ ನಂಬಿರುವ ನೀವುಗಳು, ದೇವರ ವಿಶ್ವಾಸಿಗಳಾಗಿರುವ ನೀವುಗಳು, ದೇವರ ಸೇವಕರ ನೀವುಗಳು ಕೂಡ ನಿಮ್ಮ ಜೀವನದಲ್ಲಿ ಇವತ್ತು ಯಾರೈತ ವ್ಯಕ್ತಿ ಇದ್ದಾರೆ, ನಿಮಗೆ ಅಹಂಕಾರಿಯಾಗಿ ನಿಮ್ಮ ಎದುರುಗಡೆ ಮೆರಿತಾ ಇದ್ದಾರೆ ಅಂದರೆ, ಅಂಥವರಿಗೆ ನೀನು ದೇವರ ಕೈಗೆ ಒಪ್ಪಿಸಿಕೊಡಿ. ಯಾಕಂದರೆ ದೇವರು ತಾನೇ ಅವರಿಗೆ ಎದುರಿಸ್ತಾರೆ. ನೀವೇನು ಮಾಡಿ? ಅವರಿಗೆ ಎದುರಿಸಬೇಡಿ. ಯಾಕೆಂದರೆ ದೇವರು ಅವರಿಗೆ ಎದುರಿಸಿ ಉತ್ತರ ಕೊಡ್ತಾರೆ. ಸೊ ನೀವಾದರೂ ಏನು ಮಾಡಿ? ಕರ್ತನಲ್ಲಿ ಇದ್ದುಕೊಂಡು ದೀನರಾಗಿ ಆತನ ಕೃಪೆಯನ್ನು ಹೊಂದಿಕೊಂಡು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರ ಈ ವಾಕ್ಯದಂತೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್.